ವೀಕ್ಷಕರೇ, ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ. ನಾನು ಸವಿತಾ ದೊಡ್ಡೆಯ. ಶಿರಾ ತಾಲೂಕಿನ ಯರಕುಂಟೆ ಗ್ರಾಮದಲ್ಲಿರುವ ಜೀನಿ ಫ್ಯಾಕ್ಟರಿಯಲ್ಲಿ ಜೀನಿ ಕಂಪನಿ ಮಾಲೀಕ ದಿಲೀಪ್ ಕುಮಾರ್ ಜೀನಿ ಉದ್ಯೋಗಿನಿ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿದ್ದಾರೆ ಎಂದು ಜೀನಿ ಉದ್ಯೋಗಿನಿ ಆರೋಪಿಸಿ ದೂರು ದಾಖಲಿಸಿದ್ದಾರೆ. ದಿಲೀಪ್ ಕುಮಾರ್ ಅವರು ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಯರಕುಂಟೆ ಗ್ರಾಮದಲ್ಲಿರುವ ಜೀನಿ ಫ್ಯಾಕ್ಟರಿಯಲ್ಲಿ ಜೀನಿ ಉದ್ಯೋಗಿನಿ ಮೇಲೆ ಜೀನಿ ಮಾಲೀಕ ದಿಲೀಪ್ ಕುಮಾರ್ ಅತ್ಯಾಚಾರಕ್ಕೆ ಯತ್ನಿಸಿದ್ದಾನೆ ಎಂದು ಆರೋಪಿಸಿ ಜೀನಿ ಉದ್ಯೋಗಿನಿ ಮೇಘನಾ ಮಾಲೀಕನ ವಿರುದ್ಧ ಕಳ್ಳಂಬೆಳ್ಳ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಶಿರಾ ತಾಲೂಕಿನ ದೊಡ್ಡಗುಳ ನಿವಾಸಿ ಮೇಘನಾ ಜೀನಿ ಫ್ಯಾಕ್ಟರಿಯಲ್ಲಿ ಕಳೆದ 10 ತಿಂಗಳಿನಿಂದ ಕೆಲಸ ಮಾಡುತ್ತಿದ್ದು 6 ತಿಂಗಳಿಂದ ಲೈಂಗಿಕ ಕಿರುಕುಳ ನೀಡಿ ಅತ್ಯಾಚಾರಕ್ಕೆ ಯತ್ನಿಸಿದ್ದಾರೆ ಎಂದು ಆರೋಪಿಸಿದ್ದಾರೆ. ನನಗೆ ಸಹಕರಿಸುವಂತೆ ಬೇಡಿಕೆ ಇಟ್ಟ ದಿಲೀಪ್ ಅವರು ರಾಣಿಯಂತೆ ನೋಡಿಕೊಳ್ಳುತ್ತೇನೆ ಎಂದು ಕೈ ಹಿಡಿದು ಎಳೆದಾಡಿ ಅತ್ಯಾಚಾರಕ್ಕೆ ಯತ್ನಿಸಿದ್ದಾರೆ. ವಿರೋಧ ವ್ಯಕ್ತಪಡಿಸಿದ್ದಕ್ಕೆ ಪ್ರಾಣ ಬೆದರಿಕೆ ಹಾಕಿದ್ದಾರೆ ಎಂದು ಯುವತಿ ಜೀನಿ ಮಾಲೀಕ ದಿಲೀಪ್ ಕುಮಾರ್ ವಿರುದ್ಧ ಅತ್ಯಾಚಾರಕ್ಕೆ ಯತ್ನ ಹಾಗೂ ಜಾತಿ ನಿಂದನೆ ಅಡಿ ದೂರು ದಾಖಲು ಮಾಡಿದ್ದಾರೆ. ಯುವತಿಯ ಆರೋಪಗಳನ್ನ ತಳ್ಳಿ ಹಾಕಿರುವ ದಿಲೀಪ್ ಕುಮಾರ್ ಅವರು ಜೀನಿ ಕಂಪನಿ ಹೆಸರು ಕೆಡಿಸಲು ಕಳೆದ 2 ವರ್ಷಗಳಿಂದ ಹನಿ ಟ್ರ್ಯಾಪ್ಗೆ ಯತ್ನಿಸುತ್ತಿದ್ದಾರೆ. ಕಿಡಿಗೇಡಿಗಳು ಈ ಯುವತಿಯನ್ನ ಬಿಟ್ಟು ನನ್ನ ಹೆಸರು ಹಾಳು ಮಾಡುತ್ತಿದ್ದಾರೆ ಎಂದು ಪ್ರತಿ ಆರೋಪ ಮಾಡಿದ್ದಾರೆ. ಕಾಳಪುರದಿಂದ ಜೀನಿ ಕಂಪ್ನಿಗೆ ಯರಗುಂಟೆ ಕೆಲಸ ಕೊಡ್ತಾ ಇದ್ವಿ. ಒಂದು ವರ್ಷದ ಮೇಲೆ 8 ತಿಂಗಳಿಂದ ಕೆಲಸ ಮಾಡ್ತಾ ಇದ್ದೀವಿ ಸರ್. ಅಲ್ಲಿ EFC PF ನಮ್ಗೆ ಏನು ಮಾಡಿಕೊಟ್ಟಿಲ್ಲ. ಅವರು ಅರ್ಧ ಜನಕ್ಕೆ ಐತೆ, ಅರ್ಧ ಜನಕ್ಕೆ ಇಲ್ಲ. ಆಮೇಲೆ ಇದು ಒಂದು ವಾರದಲ್ಲೇ ಏನೋ ಮೆಸೇಜ್ ಮಾಡಿದ್ರು ಸರ್ ನನಗೆ ಫೇಸ್ಬುಕ್ಕಲ್ಲಿ. ಅವರು ನೀನು ಅಂತ ಗೊತ್ತಿರಲಿಲ್ಲ ಅಂತ ಮೆಸೇಜ್ ಬಂದಿತ್ತು. ನಮ್ಗೆ ಯಾಕೆ ಬೇಕು ಅಂತ ನಾನು ಬ್ಲಾಕ್ ಮಾಡಿರೋ ಕಾರಣದಿಂದಲೇ ಕೆಲಸದಿಂದ ತೆಗೆದಿದ್ದಾರೆ ಸರ್. ಅವರು ಮೆಸೇಜ್ ಮಾಡಿ ನಾನು ಮೆಸೇಜ್ ಮಾಡಿದರೆ ಅವ್ರ ಕೆಲಸ ಇರೋದಲ್ಲಿ, ಬ್ಲ್ಯಾಕ್ ಮಾಡಲಿಲ್ಲ ಅಂದರೆ ಕೆಲಸ ಇರೋದು, ಬ್ಲ್ಯಾಕ್ ಮಾಡಿರೋದ್ರಿಂದ ಕೆಲಸ ಇಲ್ಲ ಸರ್. ಇದ್ರೊಳಗೇನು ಒಂದು ಅಕಸ್ಮಾತ್ 1 ತಿಂಗಳು ಮುಂಚೆಗಾದರೂ ಹೇಳ್ಬೇಕು ನಮಗೆ ಕೆಲಸಕ್ಕೆ ಬರಬೇಡ್ರಿ ಏನಿಲ್ಲ ಅಂತ. ಅವರು ಕೆಲಸಕ್ಕೆ ಏಕದಮ್ ಬೇಡ ಅಂತ ಹೇಳಿದ್ದಾರೆ ಸರ್. ನಿಮ್ಮಲ್ಲಿ ಸಲಿಗೆಯಿಂದ ಏನಾದ್ರು ಮಾತಾಡೋದಕ್ಕೆ ಇದಕ್ಕೆ ಪ್ರಯತ್ನ ಮಾಡಿದ್ರಾ? ಆ ಥರ ಏನಿಲ್ಲ, EF PF ಏನಿಲ್ಲ, ಏಕಾಏಕಿ ಕೆಲಸದಿಂದ ತೆಗೆದಾಕಿದ್ದಾರೆ. ನಿಮ್ಗೆ ಏನಾದ್ರು ತೊಂದರೆ ಕೊಡೋಂಥದ್ದು ಮಾಡಿದ್ರೆ ನಿಮ್ಗೇನು ಮಾಡಿಲ್ಲ? ಸುಮಾರು ಎಷ್ಟು ಜನ ಕೆಲಸ ಮಾಡ್ತಾ ಇದ್ದೀರಿ ಇವಾಗ? 450-500 ಜನ ಮಾಡ್ತಿದ್ದಾರೆ. ಈ ಥರ ತೊಂದರೆಗಳು ಯಾರಿಗಾನ ಆಗಿದೆಯಾ? ಆಗಿರ್ಬೋದೇನೋ ಸರ್. ಅವ್ರು ಯಾರು ಮುಂದೆ ಬರಲ್ಲ. ಈಗ ಕೆಲಸದಿಂದ ತೆಗೆದ್ಮೇಲೆ ಸೆಟ್ಲ್ಮೆಂಟ್ ಕೊಟ್ಟಿದ್ರೆ? ಸೆಟ್ಲ್ಮೆಂಟ್ EFC PF ಏನಿಲ್ಲ ಸರ್. PF ಇದು ಪೇಮೆಂಟ್ ಮಾತ್ರ ಸೆಟ್ಲ್ಮೆಂಟ್. ಅಲ್ಲ, ನೀವು ಕೆಲಸ ಬಿಟ್ಮೇಲೆ ಇಷ್ಟು ತಿಂಗಳು ಸಂಬಳ ಅಂತ ಎಕ್ಸ್ಟ್ರಾ ಕೊಡಬೇಕು ಗ್ರಾಮ ಪ್ರಕಾರ. ಅದು ಇಲ್ಲ ಸರ್, ಕೊಟ್ಟಿಲ್ಲ. ನಾವು ಎಷ್ಟು ಕೆಲಸ ಮಾಡಿದೆ ಅಷ್ಟು ಸ್ಯಾಲ್ರಿ ಮಾತ್ರ ಕೊಟ್ಟಾರೆ. ಹಾಂ ಸರ್, ಇರೋದು ಯರಗುಂಟೆಯಲ್ಲಿ ಕೆಲಸ ಮಾಡ್ತಿರೋದು. ಅಲ್ಲಿ 10 ತಿಂಗಳಿಂದ ಕೆಲಸ ಮಾಡ್ತಿದ್ದೆ. ಅವರು ಮಿಸ್ಬಿಹೇವ್ ಮಾಡ್ತಿದ್ರು. ದಿಲೀಪ್ ಅವರು ಮಿಸ್ಬಿಹೇವ್ ಮಾಡ್ತಿದ್ರು. ಅವರು ಕೈ ಇಟ್ಕೊಂಡು ಹಿಡಿಯೋದು, ಅಸಹ್ಯವಾಗಿ ಬಾ ಅಂತ ಕರೆಯೋದು, ನನ್ನ ಹತ್ರ ಬಾ, ನಾನು ನೀನು ರಾಣಿ ಥರ ನೋಡ್ಕೊತೀನಿ, ನನಗೆಲ್ಲದಕ್ಕೂ ಸಾಥ್ ಕೊಟ್ಟು ನನ್ನ ಜೊತೆ ಇರೋ, ನಾನು ನಿನ್ನ ಹೆಂಡತಿಗಿಂತ ಹೆಚ್ಚಾಗಿ ನೋಡ್ಕೊತೀನಿ ಅಂತ ಹೇಳಿ ಅಸಹ್ಯವಾಗಿ ಮಾತಾಡೋರು. ಯಾವುದು ಕಂಪ್ನಿ ಕೆಲಸ ಮಾಡ್ತಿದ್ದೀರಿ ನೀವು? ಅದು ಯರಗುಂಟೆ ಜೀನಿ ಕಂಪ್ನಿ. ಎಷ್ಟು ದಿನದಿಂದ ಈ ಥರ ಆಗ್ತಾ ಇತ್ತು ತೊಂದರೆ? ಒಂದು 6 ತಿಂಗಳಿಂದ ಆಗ್ತಿತ್ತು ಸರ್. ಆದರೆ 15 ದಿನದಿಂದ ಜಾಸ್ತಿ ಆಗ್ತಾಯಿತ್ತು. 15 ದಿನದಿಂದ ಜಾಸ್ತಿ ಆಗ್ತಿತ್ತು. ಅವಾಗ ನಾನು ಬೇಡ ಅಂತ ಹೇಳಿ ಕಿರ್ಕೊಂಡು ಬಂದೆ. ಹೊರಕ್ಕೆ ಬಂದಿದ್ದಂಗೆ ಅವರು ಎಲ್ಲ ಹೊರಗಡೆ ಹೋಗಿ ಎಲ್ಲರಿಗೂ ಪ್ರಚಾರ ಮಾಡ್ತೀನಿ ಅಂತ ಹೇಳಿ ಅವರು ನನ್ನ ಕೆಲಸದಿಂದ ತೆಗೆದಾಕೋದು. ಕೆಲಸದಿಂದ ಎಷ್ಟು ದಿನ ತೆಗೆದು ನಿಮ್ಮನ್ನ? ಸೋಮವಾರ ತೆಗೆದಿದ್ದು. ಅಲ್ಲಿ ತನಕ ಡ್ಯೂಟಿ ಮಾಡ್ತಾ ಇದ್ರಿ? ಡ್ಯೂಟಿ ಮಾಡ್ತಿದ್ವಿ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಕೊಟ್ಟಿದ್ವಿ. ಏನು ಹೇಳಿದ್ದಾರೆ ಅವರು? ಅವರು FIR ಹಾಕಿದ್ದಾರೆ. ಕರ್ಸಿದಾರ ಅವ್ರನ್ನ? ಇಲ್ಲ, ಅವ್ರನ್ನ ಕರ್ಸಿದ್ದಾರೆ. ಅಲ್ಲಿಗೆ ಪಾರ್ಟಿ ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಿದ್ದಾರೆ. ಬೆಳಗ್ಗೆ ನೀವು ಸ್ಟೇಷನ್ ಬಂದಾಗ ಎಷ್ಟು ಗಂಟೆ ಸರ್? ಬೆಳಗ್ಗೆ ಸುಮಾರು ಒಂದು 11 ಗಂಟೆ ಆಗಿತ್ತು. ಯಾಕೆ ಇಷ್ಟೊಂದು ತನಕ ಟೈಮ್ ಎಳಿತಾ ಇದ್ದಾರೆ ಅಂತ ಗೊತ್ತಿಲ್ಲ ಸರ್. ಅದು ಏನೋ ಕೇಸ್ ಮುಚ್ಚಾಕ್ಬೇಕು ಅಂತ ಏನೋ ಎಳಿತಾ ಇದಾರೋ ಏನೋ ಗೊತ್ತಿಲ್ಲ ಸರ್. ನಾವು ಎಸ್ಟಿಕ್ ಸರ್. ನಿಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗ್ತೀವಿ ಅಂತ ಕರ್ಕೊಂಡು ಬಂದಿದ್ದಾರೆ? ಇಲ್ಲಿ ಪೊಲೀಸ್ ಸ್ಟೇಷನ್ಗೆ ಸರ್, ಶಿರಾಕ್ಕೆ. ಮಾಜರಿಗೆ ಅಂತ ಇದು ಯರಗುಂಟೆಗೆ ಪಾರ್ಟಿಗೆ ಕರ್ಕೊಂಡು ಹೋಗ್ತೀವಿ ಅಂತ ಕರ್ಕೊಂಡ್ಬಂದು ಇಲ್ಲಿ ಪೊಲೀಸ್ ಸ್ಟೇಷನ್ಗೆ ಶಿರಾ ಕರ್ಕೊಂಡ್ಬಂತೀವಿ. ನಿಮ್ಮ ಕಂಪ್ನಿಯಲ್ಲಿ ಎಷ್ಟು ಜನ ಕೆಲಸ ಮಾಡ್ತಿದ್ದೀರಾ?
ಸುಮಾರು 400-450 ಜನ ಎಲ್ಲ ಕೆಲಸ ಮಾಡ್ತಿದ್ರು. ಎಲ್ಲರಿಗೂ EF PF ಇದೆಯಾ? ಸುಮಾರು ಜನಕ್ಕಿದೆ, ಸುಮಾರು ಜನಕ್ಕಿಲ್ಲ ಸರ್. ಅಂದಾಜು ಎಷ್ಟು ಜನಕ್ಕೆ ಇರ್ಬೋದು? ಸರ್ ಒಂದು 100-150 ಜನಕ್ಕೆ ಇರ್ಬೋದು. ಮುಗ್ದವ್ರು ಯಾರಿಗೂ ಇಲ್ಲ? ಇಲ್ಲ. ಅವ್ರ ಹೆಸರು ಹೇಳಿ, ಇನ್ನೊಂದ್ಸರಿ ಓನರ್ ಹೆಸರು? ದಿಲೀಪ್ ಕುಮಾರ್. ದಿಲೀಪ್ ಕುಮಾರ್ ಅಂತ. ಜಿನಿ ಓನರ್ ಅವರು? ಹಾಂ, ಜಿನಿ ಓನರ್. ಅವ್ರ ಮಾಲೀಕರು. ನಿಮ್ಮ ಹೆಸರು ಹೇಳಿ? ಮೇಘನ. ಎಷ್ಟು ವರ್ಷ ನಿಮಗೆ? 23. ಯಾವ ಊರು ನಿಮ್ಮದು? ಯಾವ ಊರು? ನಮ್ಮದು ದೊಡ್ಡ ಸರ್. ಮೇಡಮ್, ಈ ಘಟನೆ ಆದಮೇಲೆ ನಿಮ್ಮನ್ನು ಕೆಲಸದಿಂದ ತೆಗೆದಿದ್ದಾರಾ? ಆಯ್ತು ಸರ್, ತೆಗ್ದಿದೆ. ಈ ಕೆಲಸದಿಂದ ತೆಗೆದು ಎಷ್ಟು ದಿನ ಆಯಿತು? ಸರ್ ಸೋಮವಾರ ತೆಗ್ದಿರೋದು ಸರ್. ಸೋಮವಾರಕ್ಕಿಂತ ಮುಂಚೆ ನಿಮ್ಮನ್ನು ಈ ರೀತಿ ಮಾಡಿದ್ದು ಎಂದು? ಅದು ಶನಿವಾರ ಸರ್. ಒಂದೇ ಟೈಮ್ ಅಥವಾ ಅಲ್ಲಿ ಈ ಥರ ಬೇಜಾನ್ ಸರಿ ಆಗಿದೆ? ಬೇಜಾನ್ ಸರಿ ಆಗೈತೆ ಸರ್. ಶನಿವಾರ ಇನ್ನೂ ಸ್ವಲ್ಪ ಜಾಸ್ತಿಯಾಗಿ ಆ ಥರ ನೆಟ್ಕೊಂಡು ಸರ್. ನೀವು ಒಬ್ಬರ ಹತ್ರ ಈ ಥರ ಮಾಡಿದ್ರೆ ಇನ್ನೊಂದು ಬೇರೆ? ಸುಮಾರು ಜನದ ಹತ್ರ ಮಾಡಿದ್ದಾರೆ ಸರ್. ಅಂತಂದ್ರೆ ಯಾರು ಮುಂದೆ ಬರ್ತಾ ಇಲ್ಲ ಸರ್ ಆ ಥರ ಹೇಳಕ್ಕೆ. ಅವರು ಹತ್ರ ದುಡ್ಡು ಐತೆ, ಜನಬಲ ಐತೆ ಅಂತ ಹೇಳ್ಬಿಟ್ಟು ಯಾರು ಮುಂದೆ ಬರ್ತಿಲ್ಲ ಸರ್. ಏನಾದ್ರು ಆಶೆ ಅಂಶ ಏನು ಹೊಟ್ಟಿದ್ರೆ ನಿಮಗೆ? ಕಂಪ್ನಿಯಲ್ಲಿ ಸ್ಯಾಲ್ರಿ ಏನಾದರೂ ಕೊಡ್ತಾ ಇದ್ದಾರಾ? ಸ್ಯಾಲರಿ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಆಶೆ ಅಂಶಗಳು ಹೊಟ್ಟಿದ್ರೆ ಏನಾದ್ರು ಕೊಡ್ತೀನಿ, ಏನಾದ್ರು ಮಾಡ್ತೀನಿ ಅಂತ? ಹಾಂ, ಆ ಥರ ಎಲ್ಲ ಹೇಳಿದ್ದಾರೆ ಏನಂತ ಹೇಳಿದ್ರು ಸರ್. ನಿಮ್ಗೆ ಬೇಕಾದಷ್ಟು ದುಡ್ಡು ಕೊಡ್ತೀನಿ, ನಿನಗೆ ಆರ್ಥಿಕವಾಗಿ ಹೆಂಗೆ ಇರಬೇಕು ಅಂದ್ಕೊಂತೀವಿ ಆ ಥರ ಎಲ್ಲ ಮಾಡ್ತೀನಿ, ದುಡ್ಡು ಕೊಡ್ತೀನಿ, ನಿನ್ನನ್ನು ರಾಣಿ ಥರ ನೋಡ್ಕೊತೀನಿ ಅಂತೆಲ್ಲ ಹೇಳಿದ್ರು. ನಾನು ಕಳ್ಳಂಬೆಲ್ಲ ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರು ರಾಮಣ್ಣ ಅಂತ, ಅಲಿಯಾಸ್ MLA ರಾಮಣ್ಣ ಅಂತ. ಯರಗುಂಟೆ ಗೇಟಲ್ಲಿ ನಡೆದಿರ್ತಕ್ಕಂಥ ಜಿನ್ನಿ ಅದೆಂಥ ಹೆಸರು ದಿಲೀಪ್ ಕುಮಾರ್ ಅವರು ಕೂಲಿ ಹೋಗ್ತಾ ಇದ್ದ ಹುಡುಗಿ ಮೇಲೆ ಅತ್ಯಾಚಾರ ಮಾಡೋಕ್ಕೆ ಎಸ್ಕಿದ್ದಾರೆ. ಆದ್ರೂ ಇದೆಲ್ಲೋ ಒಂದು ಕಡೆ ಅನ್ಯಾಯ ಆಗೋದಂತೂ 100% ಸತ್ಯವಾದ ಮಾತಾಗಿರ್ತಿದ್ದು. ಯಾಕೆಂತಂದರೆ ಅವಳು SC ಜನಾಂಗಕ್ಕೆ ಸೇರಿದವಾಗಿರೋದ್ರಿಂದ ಇವರು ಒಂದು ಕಡೆ ಕೆಲಸ ಮಾಡ್ತಾ ಇದ್ದಲ್ಲ, ಇನ್ನೊಂದು ಗೋಡನಲ್ಲಿ ಕೆಲಸ ಮಾಡುವಂಥದ್ದು ಹೇಳ್ಬಿಟ್ಟು ಅವಳನ್ನ ಅಲ್ಲಿ ಕಳಿಸಿ ಇವ್ರೋಗಿ ಹಿಂದ್ಗಡೆ ಹೋಗಿ ಎಳೆದಾಡಕ್ಕೆ ಹೋಗಿ ಎಲ್ಲ ಭಾಳಷ್ಟು ಅತ್ಯಾಚಾರ ಪ್ರಯತ್ನಕ್ಕೆ ನಡೆದಿದೆ ಅಂತ ಆಗಿದೆ. ಬಿಟ್ಟಿದ ಭಗವಂತ ಗೊತ್ತಾಗಬೇಕು. ಅವರಿಬ್ಬರ ಮಧ್ಯೆ ಆಗಿರ್ತಕ್ಕಂಥದ್ದು ಇದು 100% ಸತ್ಯವಾದ ಮಾತು. ಅವ್ರು MLA ಅವ್ರನ್ನ ಇಟ್ಕೊಂಡು ಮಾಡ್ತಾಯಿದ್ರೆ ಇದು ಮುಂದಿನ ದಿನಗಳಲ್ಲಿ ಭಾಳಷ್ಟು ದೊಡ್ಡ ಹೋರಾಟ ಆಗೋದಂತೂ ಖಚಿತವಾಗಿರುತ್ತೆ ಇದು. ನಾನು ಯಾಕೆಂದರೆ ಆಕೆ ಪರೀಕ್ಷೆ ಮಾಡಿ ಮಗು ಎತ್ಕೊಂಡಿದ್ಲು. ಆ ಮಗು ಮೇಲೆ ಆಣೆ ಇಡಿಸಿ ನಾನು ಈ ಮಾತು ಹೇಳ್ತಾ ಇದ್ದೀನಿ ಮಾಧ್ಯಮದ ಎದುರುಗಡೆನ. ನಮಸ್ತೆ. ಇವತ್ತು ಜೀನಿ ಅಂದರೆ ಇಡೀ ತಾಲೂಕಲ್ಲಿ ಹೆಸರಾಗಿದೆ. ಆ ಜೀನಿನ ಹೆಸರು ಹಾಳು ಮಾಡಬೇಕು ಅಂತ ಸುಮಾರು 2 ವರ್ಷದಿಂದ ಹನಿ ಟ್ರ್ಯಾಪ್ ಶುರು ಮಾಡಿದರು. ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅನಿಸುತ್ತೆ. 1 ವರ್ಷದ ಮುಂಚೆ ಹನಿ ಟ್ರ್ಯಾಪಿಗೆಲ್ಲ ಶುರು ಮಾಡಿ ಅವ್ರದ್ದೇನೂ ನಡೀಲಿಲ್ಲ. ಈಗಲೂ ಸಮೇತ ಒಂದು ಹುಡುಗಿ ಬಿಟ್ಟು ಈ ಆರೋಪ ಮಾಡಿದ್ದಾರೆ. ಯಾಕೆಂದರೆ ನಮ್ಮ ಜೀನಿ ಕಂಪ್ನಿಲಿ 86 CC ಕ್ಯಾಮ್ರಾ ಇದ್ದಾವೆ. ನಾವು ಎಲ್ಲಿ ಹೋಗ್ತೀವಿ, ಎಲ್ಲಿ ಬರ್ತೀವಿ, ಯಾವ ಎಂಪ್ಲಾಯ್ ಎಲ್ಲಿ ಕುಂತಿರ್ತಾರೆ ಅನ್ನೋದು ಸಂಪೂರ್ಣ ಮಾಹಿತಿ ಇರುತ್ತೆ. ಆ 86 ಕ್ಯಾಮ್ರಾದಲ್ಲೂ ಸಮೇತ ಆ ಹುಡುಗಿ ನಾವು ಎಳೆದಾಡಿದೆ ಅಂತ ಮಾತಾಡಿದೆ. ಇನ್ನೊಬ್ಬ ಯಾರೋ ಮಾತಾಡಿದ್ದಾನೆ, ಅವನ್ಯಾರೋ ರಾಮಣ್ಣ ಅಂತ. ಏನು ಅಂದರೆ ಯರಗುಂಟೆ ಗೇಟಲ್ಲಿ ಅವನಿಗೆ ಜೀನಿ ಎಲ್ಲೈತೆ ಅಂತಲೇ ಗೊತ್ತಿಲ್ಲ, ಓನರ್ ಹೆಸರೇ ಗೊತ್ತಿಲ್ಲ. ಆದರೂ ಅವನು ಬೈಟ್ ಮಾಡ್ತಾ ಇರ್ತಾನೆ. ನಿಮಗೊಂದು ವಿಡಿಯೋ ಕಳಿಸ್ತೀನಿ. ಅವನು ವಿಡಿಯೋ ಬೈಟ್ಸ್ ಕೊಟ್ಟ ಮೇಲೆ ಅವನಿಗೆ ದುಡ್ಡು ಎಷ್ಟು ಹೋಯ್ತು ಅಂತಲೂ ಸಮೇತ ನಿಮಗೊಂದು ನನ್ನ ಹತ್ರ ರೆಕಾರ್ಡಿಂಗ್ ಇದೆ. ಆ ವಿಡಿಯೋನ ಕೊಡ್ತೀನಿ. ನನ್ನ ಜೀನಿ ಕಂಪ್ನಿ ಹಾಳು ಮಾಡೋದಕ್ಕೆ ಕೆಲವರು ಇದೇ 16ನೇ ತಾರೀಕು ನಮ್ಮ ರತ್ನಸಂದ್ರ ಗ್ರಾಮ ಪಂಚಾಯತಿ ಉದ್ಘಾಟನೆ ಆಯಿತು. ಆ ಗ್ರಾಮ ಪಂಚಾಯತಿಗೆ ಮಿನಿಮಮ್ 15 ಲಕ್ಷ ನನ್ನ ಜೀನಿ ಕಂಪ್ನಿಯಿಂದ ಡೊನೇಷನ್ ಮಾಡಿದ್ದೆ. ಅದು ರಾಜಕೀಯಕ್ಕೆ ಬರ್ತಾರೆ ಇವ್ರ ಹೆಸರು ಹಾಳು ಮಾಡಬೇಕು ಅಂತ ಅಂದು ಖುದ್ದ ಆ ರತ್ನಸಂದ್ರ ಗ್ರಾಮ ಪಂಚಾಯತಿಯ ಒಬ್ಬ ಸದಸ್ಯನೂ ಸಮೇತ ಇದರಲ್ಲಿ ಕೈ ಜೋಡಿಸಿದ್ದಾನೆ. ಅವ್ರು ಏನೇ ಆರೋಪ ಮಾಡಿದ್ರು ಸಮೇತ ಅದಕ್ಕೆ ನಾವು ಪ್ರತ್ಯುತ್ತರ ಪೊಲೀಸ್ನವ್ರಿಗೂ ಸಮೇತ ಕೇಳಿದ್ರು. ಅವ್ರಿಗೆ ನಮ್ಮ DVR ಕೊಟ್ಬಿಟ್ಟಿದ್ದೀವಿ. ಅಂದರೆ ನಮ್ಮ 86 ಕ್ಯಾಮ್ರಾ ಇರೋಂಥ DVR ಕೊಟ್ಟಿದ್ದೀವಿ. ಸರ್ ಚೆಕ್ ಮಾಡ್ಕೊಳ್ಳಿ, ಅದರಲ್ಲಿ ಏನಾದರೂ ನನ್ನ ತಪ್ಪಿದ್ರೆ ಹೇಳಿ ಅಂತ ಹೇಳಿದ್ದೀನಿ. ಯಾಕಂದರೆ ಇವತ್ತು ನೀವೆಲ್ಲ ಕಾಮೆಂಟ್ ಆಗ್ತಾಯಿದ್ರಿ ಕೆಲವರು, ಅವನಿಲ್ಲ ಹಂಗೆ ಹಿಂಗೆ ಅಂತ. ನಮ್ಮ ಜೀನಿ ಕಂಪ್ನಿ ಹತ್ರ ಬಂದು ಪ್ರತಿಯೊಬ್ಬರು ಹೆಣ್ಮಕ್ಳನ್ನ ಕೇಳಿ ಯಾವ ಥರ ಇದೆ ಅಂತ ಹೇಳ್ತಾರೆ. ಕೆಲವರು ನನ್ನ ಹೆಸರು ಹಾಳು ಮಾಡೋದಕ್ಕೆ ಹಾಗೂ ನನ್ನ ತೇಜೋವಧನೆ ಮಾಡೋದಕ್ಕೆ ಇನ್ನೊಂದು ತುಂಬ ಇಂಪಾರ್ಟೆಂಟು ಅಂದರೆ ಒಂದು ನ್ಯೂಸ್ ಚಾನಲ್ ಈಗೇನು ಫೇಸ್ಬುಕ್ಕಲ್ಲಿ ಹಾಕಿದ್ರಲ್ಲ, ಆ ನ್ಯೂಸ್ ಚಾನಲ್ಲರು 1 ವರ್ಷದ ಮುಂಚೆ ನನ್ನ ತೇಜೋವಧನೆ ಮಾಡೋದಕ್ಕೆ ರೆಡಿಯಾಗಿದ್ದರು. ಆ ನ್ಯೂಸ್ ರಿಪೋರ್ಟ್ರಿಗೂ ಹೇಳಿದರು, ಜೀನಿ ಕಂಪ್ನಿನ ಮೇಲೆ ಏನಾದರೂ ಒಂದು ಆರೋಪ ತನ್ನಿ ಅಂತನ. ಆ ನ್ಯೂಸ್ ರಿಪೋರ್ಟ್ರು 3 ಅವತ್ತೇ ಕೆಲಸದಿಂದ ಕೈ ಬಿಟ್ಟರು. ನಮ್ಮ ಶಿರಾ, ತಿಪ್ಟೂರು, ಪಾವಗಡ ಅವತ್ತೇ ರಿಸೈನ್ ಮಾಡಿ ನಮ್ಮ 3 ರಿಪೋರ್ಟ್ರು ಬಂದು ದಾಖಲೆ ಸಮೇತ ಕೊಟ್ಟರು. ನೋಡಿ, ನಮ್ಮ ಕಂಪ್ನಿಯ CEO ನಿಮ್ಮ ಬಗ್ಗೆ ಒಂದು ಬ್ಯಾಡು ನ್ಯೂಸ್ ತಗೊಂಬರೋದಕ್ಕೆ ಹೇಳಿದ್ದಾರೆ. ಅಂದರೆ ನಾವು ಜೀನಿ ಕಡೆಯಿಂದ ಅಡ್ವರ್ಟೈಸ್ಮೆಂಟ್ ಕೊಡಲಿಲ್ಲ ಅಂದರೆ ಜೀನಿಯನ್ ಸರಿ ಇಲ್ಲ. ನಮ್ಮ ತಾಲೂಕಲ್ಲಿ ಒಂದು ಗ್ರಾಮೀಣ ಮಟ್ಟದಲ್ಲಿ ಒಂದು ಸಂಸ್ಥೆ ಕಟ್ಟಬೇಕಾದ್ರೆ ಎಷ್ಟು ಕಷ್ಟ ಅಂತ ಗೊತ್ತು. ಅದನ್ನು ಒಂದು ಸಂಸ್ಥೆ ಯಾವ ರೀತಿ ನಡೆಸಬೇಕು ಅಂತ ಗೊತ್ತು. ರಾಜಕೀಯಗಳ ಪುಡಾರಿಗಳಿಂದ, ಅಂದರೆ ಏನು ರಾಜಕೀಯ ಪುಡಾರಿಗಳು, ಯಾಕೆಂದರೆ ನಮ್ಮ ರತ್ನಸಂದ್ರ ಗ್ರಾಮ ಪಂಚಾಯತಿಲಿ ಒಬ್ಬ ಮೆಂಬರು ಯುಗಾದಿ ಹಬ್ಬಕ್ಕೆ ಬಟ್ಟೆ ಬೇಕು ಅಂತಂದರೆ ಗ್ರಾಮ ಪಂಚಾಯತಿ ದುಡ್ಡು ಬೇಕಾಗಿತ್ತು ಅವನಿಗೆ.
ಗ್ರಾಮ ಪಂಚಾಯತಿಲಿ ಮಕ್ಳಿಗೆ ಓದಿಸ್ಬೇಕು ಅಂದರೆ ಗ್ರಾಮ ಪಂಚಾಯತಿಯಲ್ಲಿ ಅವ್ರ ಮನೆಗೆ ಏನಾರ ಬೇಕು ಅಂತ ಅಂದರೆ ಪಂಚಾಯತಿ ದುಡ್ಡು ಬೇಕಾಯಿತು. ನಮ್ಮ ಗ್ರಾಮ ಪಂಚಾಯತಿಲಿ ಅದಕ್ಕೆಲ್ಲ ಕಡಿವಾಣ ಹಾಕಿವಲ್ಲ, ಅವ್ರಿಗೆ ದುಡ್ಡು ತಿನ್ನೋಕ್ಕಾಗ್ದಂಗೆ ಆಯಿತು. ಇನ್ನೊಂದು ಅಂತಂದರೆ ನಮ್ಮ ಜೀನಿ ಕಂಪ್ನಿಯಿಂದ ಮಾಡಿದಂಥ ಒಂದು ಅಭಿವೃದ್ಧಿ ಕೆಲಸಕ್ಕೆ ಬಿಲ್ ತಗೊಂಡ್ರು. ಆ ಬಿಲ್ಲು ನಾವು ಮಾಡಿದ್ದಕ್ಕೆ ಯಾಕೆ ತಗೊಂಡಿದ್ದು ನೀವು ಅಂತ ಕೇಳಿದ್ದಕ್ಕೆ ಅವ್ರಿಗೆ ಬಂತು ಹೊಟ್ಟೆ ಉರಿ. ಅಂದರೆ ಕೆಲವು ರಾಜಕಾರಣಿಗಳು ಜೀನಿ ಕಂಪ್ನಿಯವನು ಏನಾದರೂ ಜಿಲ್ಲಾ ಪಂಚಾಯತಿಗೆ ಏನಾದರೂ ಬಂದರೆ ಅಭಿವೃದ್ಧಿ ಕೆಲಸಕ್ಕೆ ಜಾಸ್ತಿ ಒತ್ತು ಕೊಡ್ತಾನೆ, ನಮ್ಮನ್ನೆಲ್ಲ ತುಳಿದಾಕ್ತಾನೆ, ನಾವು ತಿನ್ನೋದಕ್ಕಾಗಲ್ಲ ಅನ್ನೋ ಉದ್ದೇಶದಿಂದ ಆ ಹುಡುಗಿನ ಮುಂದೆ ಬಿಟ್ಟು ವಿಡಿಯೋ ಮಾಡಿಸಿದ್ದಾರೆ. ನಿಮಗೆ ಸಂಪೂರ್ಣವಾಗಿ ಆ ಹುಡುಗಿ ಹೇಳಿದೆ 15 ದಿನಗಳಿಂದ ಅಂತ ಕಂಪ್ಲೇಂಟ್ ಏನೋ ಕೊಟ್ಟಿದೆಯಂತೆ, ಅವ್ರ ಕಡೆ ಹೇಳಿದ್ರು. 15 ದಿನದ್ದು ಸಮೇತ ನಿಮಗೆ DVR ಕೊಡ್ತೀನಿ. 15 ದಿನದಲ್ಲಿ ನಾನು ಯರಗುಂಟೆಯಲ್ಲಿ ಎಷ್ಟು ದಿನ ಇದ್ದೆ, ಹೊರಗಡೆ ಎಷ್ಟು ದಿನ ಇದ್ದೆ ಅಂತ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಇದನ್ನು ನಮ್ಮ ಹೆಸರು ಹಾಳು ಮಾಡೋದಕ್ಕೆ ಮಾಡಿರೋ ಷಡ್ಯಂತ್ರ, ತೊಂದರೆ ಇಲ್ಲ. ಇದರಲ್ಲಿ ಕೆಲವು ರಾಜಕಾರಣಿಗಳಿದ್ದಾರೆ, ಕೆಲವು ಪುಡಾರಿಗಳಿದ್ದಾರೆ, ತೊಂದರೆನೇ ಪಡಲ್ಲ. ಅವ್ರಿಗೊಂದೇ ಕ್ವಶನ್ ಹೇಳೋದು, ಒಂದು ಸಣ್ಣದಾಗಿ 4 ಜನಕ್ಕೆ ಉದ್ಯೋಗ ಕೊಡ್ರಿ. ಇವತ್ತೇನು ನನ್ನ ಮೇಲೆ ಹುಡುಗಿ ಬಿಟ್ಟು ಆರೋಪ ಮಾಡ್ತಿದ್ದೀರಲ್ಲ, ಒಂದು ಸಣ್ಣದಾಗಿ ಒಂದು ಸಾಕ್ಷಿ ತೋರಿಸ್ರಿ. ಒಂದು ಇಲ್ಲ ನಿಮ್ಮ ಕೈಲಾದರೆ 4 ಜನಕ್ಕೆ ಉದ್ಯೋಗ ಕೊಟ್ಟು 4 ಜನಕ್ಕೆ ಅನ್ನ ಹಾಕಿ ನೋಡಿ. ಯಾಕೆಂದರೆ ಇವತ್ತು ಸಮಾಜ ಸೇವೆ ಮಾಡ್ತಿದ್ದೇನೆ, ರಾಜಕೀಯಕ್ಕೆ ಬರ್ತಾನೆ, ನಾನು ಯಾವುದೇ ಕಾರಣಕ್ಕೂ ರಾಜಕೀಯಕ್ಕೆ ಬರಬೇಕು ಅನ್ನೋ ತಲೆಯಲ್ಲೇ ಇಲ್ಲ. ಯಾಕೆಂದರೆ ನಮ್ಮ ಸಾಹೇಬರು ಸಮೇತ ಹೇಳ್ತಿದ್ರು ರಾಜಕೀಯಕ್ಕೆ ಬರಬೇಡ ಕಣ, ಹುಟ್ಟು ಹೊಲಸು ಅಂತ ಹೇಳ್ತಾಯಿದ್ರು. ರಾಜಕೀಯಕ್ಕೆ ಬರಲೇಬಾರ್ದು ಅನಿಸಿತ್ತು. ಈಗ ನಿಜ ಹೇಳ್ತಿದ್ದೀನಿ ಸರ್, ಶಿರಾ ತಾಲೂಕಲ್ಲಿ ಯಾವುದಾದ್ರೂ ಒಂದು ಜಿಲ್ಲಾ ಪಂಚಾಯತಿಗೆ ಬಂದೇ ಬರ್ತೀನಿ ಸರ್. ಏನು ಇವರು ಯಾವುದೋ ಹುಡುಗಿ ನಿಕ್ಕೊಂಡು ಆಟ ಆಡೋಕೆ ಹೋಗ್ತಿದ್ದಾರಲ್ಲ, ಅವ್ರಿಗೆ ತೋರಿಸ್ಕೊಡ್ತೀನಿ ಅಭಿವೃದ್ಧಿ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ. ಇವ್ರು ಏನು ರಾಜಕೀಯ ಪಿತೂರಿಯಿಂದ ನನ್ನ ಮೇಲೆ ಆರೋಪ ಮಾಡ್ತಿದ್ರಲ್ಲ, ಸಂಪೂರ್ಣ ಸಾಕ್ಷಿ ನಿಮಗೆ ಕೊಡ್ತೀನಿ ಸರ್. 15 ದಿನದಿಂದ ನಾನು ಎಲ್ಲಿದ್ದೆ, 15 ದಿನದಿಂದ ಅವ್ರು ಏನು ಆರೋಪ ಮಾಡಿದ್ದಾರೆ. ಇನ್ನೊಬ್ರು ಯಾರೋ ಹೇಳಿದ್ದಾರೆ ಒಂದು ಯಾವುದೋ ಮೆಸೇಜು ಅಂತನ. ನನ್ನ ಮೊಬೈಲು ಯಾವುದು, ನನ್ನ ಫೇಸ್ಬುಕ್ ಯಾವುದು ಯೂಸ್ ಮಾಡ್ತೀನಿ ಅಂತ ಗೊತ್ತಿಲ್ಲ. ದಿಲೀಪ್ ಕುಮಾರ್ ಅನ್ನೋ ID ನೀವು ಚೆಕ್ ಮಾಡಿ, 4-5 ಜನ ಯೂಸ್ ಮಾಡ್ತಿದ್ದಾರೆ ನನ್ನ ಪೇಜ. 1 ತಿಂಗಳು ಮುಂಚೆನೇ ಹೇಳಿದ್ದೆ ನನ್ನ ಪೇಜ್ ಯಾಕಾಗಿದೆ ಅಂತಲೂ ಸಮೇತ ಹಾಕಿದ್ದೆ. ಯಾವುದೂ ಸಮೇತ ನನ್ನ ಕಡೆಯಿಂದ ತಪ್ಪಿಲ್ಲದಕ್ಕೆ ಇವತ್ತು ಅತ್ಯಾಚಾರ ಅಂತ ಆರೋಪ ಹೊತ್ತಿದ್ದಾರೆ. ನನಗೆ ಬೇಜಾರಿಲ್ಲ. ಆದರೆ ಒಂದು ಹೇಳ್ತೀನಿ ಕೇಳ್ರಿ, ಎಲ್ಲರ ಮನೇಲೂ ಹೆಣ್ಮಕ್ಳೇ ಇರ್ತವೆ, ನಮ್ಮ ಮನೇಲೂ ಸಮೇತ ಹೆಣ್ಮಕ್ಳಿದ್ದಾರೆ. ನೀವು ಆರೋಪ ಮಾಡಿದ್ದೀರಲ್ಲ, ನೀವೇನು ಮೈಕ್ ಇಟ್ಕೊಂಡು ಮಾತಾಡಿದ್ದೀರ, ಅವನ್ಯಾರೋ ರಾಮಣ್ಣ, ಲೈ ನೀನು ಬಂದು ಒಂದು ಸರಿ ನಮ್ಮ ಕಂಪ್ನಿ ನೋಡ, ಗೊತ್ತಾಗುತ್ತೆ ನಿನಗೆ. ನೀನು ರೋಡಲ್ಲಿ ದುಡ್ಡು ಇಸ್ಕೊಂಡಿದ್ದು ನನ್ನ ಹತ್ರ ದಾಖಲೆ ಇದೆ ಕಣಲಿ. ಈಗ ಆರೋಪ ಮಾಡಿ ದಾಖಲೆ ಇದೆ, ಸುಮ್ಮನೆ ಏನಕ್ಕೆಲ್ಲ ಮಾಡ್ತೀರಾ? ಒಂದು ಕಂಪ್ನಿ ಬೆಳೆಸ್ರಿ, ಹುಟ್ಟಿಸ್ರಿ. ಅದ್ಯಾವುದೋ ಒಂದು ನ್ಯೂಸ್ ಚಾನಲ್ಲು 1 ವರ್ಷದ ಮುಂಚೆ ನೀವು ಅಡ್ವರ್ಟೈಸ್ಮೆಂಟ್ ಕೊಡೋದಕ್ಕೆ ಜೀನಿ ಬಗ್ಗೆ ಅಪಪ್ರಚಾರ ಮಾಡಿದ್ದೀನಿ ಅಂತ ಹೇಳ್ತಿರಲ್ಲ, ಕಷ್ಟ ಬಿಟ್ಟು ದುಡೀರಿ, ಅವಾಗ ಗೊತ್ತಾಗುತ್ತೆ ನಿಮಗೆ ಕಷ್ಟದ ಫಲ ಏನು ಅಂತ ಗೊತ್ತಾಗುತ್ತೆ. ನಮ್ಮ ಶಿರಾ ಅಂತ ಅಂದರೆ ದೊಡ್ಡ ಮಟ್ಟಕ್ಕೆ ಹೆಸರಾಗಿದೆ, ಅದು ಜೀನಿ ಅನ್ನೋ ಒಂದು ಸಂಸ್ಥೆಯಿಂದ ಎಲ್ಲರೂ ಗುರುತಿಸ್ತಿದ್ದಾರೆ. ಇದನ್ನು ಹೆಸರು ಹಾಳು ಮಾಡಬೇಕು ಅನ್ನೋದು ಕೆಲವರು ಉದ್ದೇಶ ಇದೆ. ನಿಮ್ಗೇನಾದರೂ ನನ್ನಲ್ಲಿ ತಪ್ಪಿತ್ತು ಅಂದರೆ ಬಂದು ನಮ್ಮ CC ಕ್ಯಾಮ್ರಾ ನೀವೇ ನೀಟಾಗಿ ನೋಡ್ಬೋದು. ಎಲ್ಲೆಲ್ಲ ಕ್ಯಾಮ್ರಾ ಇದ್ದಾವೆ, ಬಾತ್ರೂಮ್ ಒಂದು ಬಿಟ್ಟು ಇನ್ನಿದಿತ್ತಾಗೆಲ್ಲ ಕ್ಯಾಮ್ರಾ ಇದ್ದಾವೆ, ಬಂದು ಚೆಕ್ ಮಾಡ್ಬೋದು. ಈ ಷಡ್ಯಂತ್ರಕ್ಕೆ ಯಾರ್ಯಾರು ಇದ್ದಾರೆ ಅಂತಲೂ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ನಮ್ಮ ಗ್ರಾಮ ಪಂಚಾಯತಿ ಮೆಂಬರು ಹೆಂಡ್ತಿಗೆ ಸೀರೆ ಬೇಕು ಹಬ್ಬಕ್ಕೆ ಅಂತ ಹೇಳಿದನಲ್ಲ, ಅವ್ನು ಏನೇನು ಮಾಡಿದ್ದಾನೆ ಅಂತಲೂ ನಿಮಗೆ ಹೇಳ್ತೀನಿ. ಅಂದರೆ ಅಭಿವೃದ್ಧಿ ಕೆಲಸ ಮಾಡೋಕ್ಕೆ ಯಾವನ್ನ ಹೊರಟಿರ್ತಾನೆ ಅವ್ನಿಗೊಂದು ಹಣೆಪಟ್ಟ ಕಟ್ಟೋದಕ್ಕೆ ತಯಾರಾಗ್ತಿದ್ದೀರಾ. ಇದು ನಡೆಯಲ್ಲ. ಯಾಕೆಂದರೆ ಒಂದು ಸಂಸ್ಥೆ ಕಟ್ಟಿರೋದು ನನಗೆ ಇಷ್ಟು ಸಣ್ಣ ಮಟ್ಟದಿಂದ ದೊಡ್ಡ ಮಟ್ಟಕ್ಕೆ ಕಟ್ಟಿರೋ ಸಂಸ್ಥೆ ನನಗೆ ಗೊತ್ತಿದೆ. ನಿಮ್ಮಂಥವ್ರಿಂದ ಯಾರೋ 4-5 ಜನ ಬಂದು ಯಾವುದೋ ಒಂದು ಹುಡುಗಿ ಕರ್ಕೊಬಂದು ನೀವು ಆರೋಪ ಮಾಡಿದ್ರೆ ಅದನ್ನು ಒಪ್ತೀನಾ? ನೀವು ಸಾಕ್ಷಿ ತೋರಿಸ್ರಿ, ನಾನು ಹಿಡ್ಕೊಂಡಿದ್ದು ಎಳೆದಾಡಿದ್ದು ಅಂತ ನೀವೇನು ಆರೋಪ ಮಾಡಿದ್ರಲ್ಲ, ಸಾಕ್ಷಿ ಸಮೇತ ತೋರಿಸ್ರಿ. ನಾನು ನನ್ನ 86 ಕ್ಯಾಮ್ರಾದಲ್ಲಿ ನಿಮಗೆ ಪೂರ್ತಿ ಡೀಟೇಲ್ ಕೊಡ್ತೀನಿ. ನೀವು ಒಂದ್ಸರಿ ಬಂದು ನೋಡ್ರಿ ಯಾವ ರೀತಿ ಇದೆ ಜೀನಿ ಸಂಸ್ಥೆ ಅಂತ. ಸುಮ್ಮನೆ ಮಾತಾಡೋದಲ್ಲ. ಥ್ಯಾಂಕ್ ಯು. ನಿಮ್ಗೆ ಇನ್ನೂ ಏನಾನ ಅಪ್ಡೇಟ್ ಬೇಕು ಅಂದರೆ ಇನ್ನು ಏನು ನನ್ನ ಮೇಲೆ ಷಡ್ಯಂತ್ರ ಮಾಡಿದ್ರಲ್ಲ, ಈಗ ನನ್ನ ಬೈಟ್ ಸರ್ ಹನಿ ಟ್ರ್ಯಾಪು 2 ವರ್ಷದಿಂದಲೂ ನಡೀತಲೇ ಇದೆ ನನ್ನ ಮೇಲೆ. ನೀವು ನಂಬ್ತೀರಾ? ಹಿಂಗೆ ಒಂದು ಹುಡುಗಿ ಹೇಳಿದೆ ನನಗೆ, ಒಂದು ಹುಡುಗಿ ಹೆಸರು, ಒಂದು ಹುಡುಗಿ, ಅಣ್ಣ ಏನಾದರೂ ಮಾಡಿ ದಿಲೀಪನ ಹತ್ರ ಹೋಗಿ ಮನೆ ಕೇಳಮ್ಮ, ನೀನು ಒಂದು ಸರಿ ಮಲಗು, ನಿನಗೆ 1 ಲಕ್ಷ ರೂಪಾಯಿ ಕೊಡ್ತೀನಿ, ಒಂದು ಫೋಟೋ ಕೊಡು ಅವನ ಜೊತೆ ಮಲಗಿರೋದು. ಆ ಹುಡುಗಿ ನನಗೆ ಹೇಳುತ್ತೆ, ಅಣ್ಣ ಇಂಥ ಊರವರು ಫೋನ್ ಮಾಡಿದ್ರಣ್ಣ, ಒಂದೇ ಒಂದು ಸರಿ ಜೀನಿಯವನ ಹತ್ರ ಮಲಗು, ಒಂದು ಫೋಟೋ ಕೊಡು, ನಿನಗೆ 1 ಲಕ್ಷ ರೂಪಾಯಿ ಕೊಡ್ತೀನಿ ನಾನು ಅಂತ ಕೇಳಿದ್ದಾರೆ. ಅಂದರೆ ಆ ಹುಡುಗಿ ನನ್ನ ಹತ್ರ ಬಂದು ಮಲಗಿ ಅವರಿಗೆ ಫೋಟೋ ಕೊಟ್ಟರೆ ಆ ಹುಡುಗಿಗೆ 1 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದು ಸಾಕ್ಷಿ ಸಮೇತ ಹೇಳುತ್ತೆ. ನಾನೇನಾದರೂ ಆ ಸಾಕ್ಷಿಗಳು ಬಿಟ್ಟರೆ ಅವರು ರಾಜಕೀಯ ಭವಿಷ್ಯನೇ ಹೊರಟೋಗುತ್ತೆ. ನಾವು ಯೋಚನೆ ಮಾಡ್ತೀವಿ, ಕಷ್ಟ ಬಿದ್ದು ಅವರು ರಾಜಕೀಯ ಮಾಡ್ತಾರೆ, ಇಂಥವೆಲ್ಲ ತರಬಾರ್ದು ಅಂತಿದ್ದೀವಿ. ಆದರೂ ಅವರು 2 ವರ್ಷದಿಂದ ಎಲ್ಲ ಥರ ಟ್ರೈ ಮಾಡಿದ್ರು, ಎಲ್ಲ ಥರ ಅಂದರೆ ನಾನಾ ಥರ ಟ್ರೈ ಮಾಡಿದ್ರು. ಅವ್ರಿಗೆಲ್ಲ ಪ್ರತ್ಯುತ್ತರ ಕೊಡೋ ಅಂಥದ್ದು ಬಂದಿದೆ. ಇನ್ನು ಪ್ರತಿದಿನ ಕೊಡ್ತೀನಿ. ಇನ್ನೊಂದು, ಇವತ್ತೇನು ನನ್ನ ಸ್ಟೇಟ್ಮೆಂಟ್ ತಾಳದೆ ಏಕಾಏಕಿ ದುರುದ್ದೇಶದಿಂದ ಕೊಟ್ರಲ್ಲ, ಅವ್ರಿಗೆ ಕ್ರಿಮಿನಲ್ ಕೇಸು ಸಮೇತ ಹಾಕಿಸ್ತಾ ಇದ್ದೀನಿ. ಕ್ರಿಮಿನಲ್ ಲಾಯರ್ ಕಡೆಯಿಂದ ನೋಟಿಸು ಕೊಡ್ತಾ ಇದ್ದೀನಿ. ಯಾಕೆಂದರೆ ಆರೋಪ ಮಾಡಿದ ಮೇಲೆ ನನ್ನ ಸರಿ ಕೇಳಬೇಕು, ಸರ್ ಈ ಥರ ನಿಮ್ಮ ಮೇಲೆ ಆರೋಪ ಇದೆ, ಅದು ಸತ್ಯನಾ ಅಂತ ಕೇಳಬೇಕು. ಏನೂ ಕೇಳ್ದಂಗೆ ಅವರ ದುರುದ್ದೇಶದಿಂದ, ಅಂದರೆ ಅರ್ಥ ಮಾಡ್ಕೊಳ್ಳಿ, ಅವರ ದುರುದ್ದೇಶದಿಂದ ನಮ್ಮ ಜೀನಿ ಕಂಪ್ನಿ ಮೇಲೆ ಅಡ್ವರ್ಟೈಸ್ಮೆಂಟ್ ಕೊಡಲಿಲ್ಲ ಅಂದರೆ ಮುಗೀತು, ಜೀನಿಯು ಸರಿ ಇಲ್ಲ. ಯಾಕೆ ನಾ ಕಷ್ಟ ಬಿದ್ದು ದುಡಿಯೋಕ್ಕಾಗಲ್ವ ನಿಮ್ಮ ಕೈಲೂ? ಸರ್ ಎಲ್ಲರೂ ಕಷ್ಟ ಬಿದ್ದೇ ದುಡಿತಾ ಇದ್ದಾರೆ. ಎಷ್ಟು ಇವತ್ತು
ಜೀನಿ ಕಂಪ್ನಿಯಿಂದ ಎಷ್ಟೆಲ್ಲ ಅನುಕೂಲ ಆಗಿದೆ ಸರ್ ತಾಲೂಕಲ್ಲಿ. ಒಬ್ರಿಗೆ ಗೊತ್ತಾ, ತಾಯಿ ಮಗು ಹಾಸ್ಪಿಟ್ಲಿಗೆ 20 ಲಕ್ಷ ಖರ್ಚು ಮಾಡಿದ್ದೀವಿ. ಇವ್ರೇನು ಆರೋಪ ಮಾಡ್ತಿದ್ದಾರಲ್ಲ ನಾನು ಹೇಳ್ದೆ ಅಂತ ಸುಮ್ಮನೆ ಮಾತಾಡೋದಲ್ಲ ಸರ್. ನಮಗೂ ಕಷ್ಟದಿಂದ ಬಂದಿರೋನು ಒಂದೊಂದು ರೂಪಾಯಿಗೂ ಅಲ್ದು ಕಂಪ್ನಿ ಕಟ್ಟಿರೋದು ಸರ್. ಇವತ್ತು ತಿಂಗಳ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಆಗುತ್ತೆ. ಅಷ್ಟು ಕಷ್ಟ ಬಿದ್ದು ಸಂಸ್ಥೆ ಕಟ್ಟಿದ್ದೀವಿ. ಇವರ ರಾಜಕೀಯ ತೆವಲು, ಇವರು ನಾನು ರಾಜಕೀಯಕ್ಕೆ ಬೆಳಿಬೇಕು, ರಾಜಕೀಯದಲ್ಲಿ ನಾನು ತಿನ್ನೋದು ನಿಂತೋಗುತ್ತೆ ಅನ್ನೋ ದುರುದ್ದೇಶದಿಂದ ನನ್ನ ಮೇಲೆ ಆರೋಪ ಮಾಡಿದರೆ ನಿಮ್ಮ ಎಲ್ಲ ಆರೋಪಕ್ಕೂ ನಾನು ಉತ್ತರ ಕೊಡ್ತೀನಿ. ಪೊಲೀಸ್ನವ್ರಿಗೂ ಸಮೇತ ನಾನು ಡೀಟೇಲ್ ಆಗಿ ಉತ್ತರ ಕೊಟ್ಟಿದ್ದೀನಿ. ಇದರಿಂದ ಯಾರಿದ್ದಾರೆ ಅಂತ ಎಲ್ಲರಿಗೂ ಗೊತ್ತು. ಆಲ್ಮೋಸ್ಟ್ ಈ ಕೆಲವು ರಾಜಕಾರಣಿಗಳಿಗಂತೂ ಸಂಪೂರ್ಣ ಗೊತ್ತು. ಇದರಿಂದ 1 ವರ್ಷದಿಂದ ಯಾರು ಹನಿ ಟ್ರ್ಯಾಪ್ ಮಾಡಕ್ಕೆ ಹೋಗಿದ್ರು, ಯಾವ ಹುಡುಗಿನ ಬಿಟ್ಟಿದ್ರು, ಸಂಪೂರ್ಣ ಮಾಹಿತಿ ಇದೆ. ಸದ್ಯದಲ್ಲೇ ಸಂಪೂರ್ಣ ಅವ್ರೇನು ಇಲ್ಲಿವರೆಗೂ ಸ್ಟಾರ್ಟ್ ಮಾಡಿದ್ರಲ್ಲ ಸರ್, ಇನ್ನು ನಾನು ಇಲ್ಲಿವರೆಗೂ ಯಾರ ಬಗ್ಗೆನೂ ಮಾತಾಡಿರಲಿಲ್ಲ. ಇನ್ನು ಎಲ್ಲರ ಬಗ್ಗೆನೂ ಸಂಪೂರ್ಣವಾಗಿ ದಾಖಲೆ ಕೊಡ್ತೀನಿ ಸರ್. ಯಾಕಂದ್ರೆ ಎಲ್ಲರೂ ನನ್ನ ಹತ್ರ ಇದ್ದಾವೆ. ಯಾರೇನು ಮಾತಾಡಿದ್ರು, ಯಾರೇನು ಮೆಸೇಜ್ ಹಾಕಿದ್ರು, ಇನ್ನೊಬ್ರು ಏನು ಮೆಸೇಜ್ ಹಾಕಿದ್ರು ಎಲ್ಲನೂ ಇದೆ ಸರ್. ಯಾಕೆಂದ್ರೆ ನಮ್ಮ ಕೆಲಸ ಸರ್, ಈ ನಿಮಗೆ ಗೊತ್ತಿರಲಿ, ನಮ್ಮ ಸ್ಲಿಮ್ಮು ಮಾಡಿದಾಗ್ಲಿಂದ ಹೆಚ್ಚು ಕಮ್ಮಿ 3 ತಿಂಗಳಿಂದ ನನ್ನ ಮನೆಗೆ ಸರಿಯಾಗಿಲ್ಲ. ಬರೀ ಬಿಸ್ನೆಸ್ ಕಡೆಗೆ ಓಡಾಡ್ತಾ ಇದ್ದೀವಿ. ಅಂದರೆ ನಮಗೆ ಬಿಸ್ನೆಸ್ಸೇ ದೊಡ್ಡದು ಅಂದ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ಇವ್ರಿಗೆ ಅದು ಗೊತ್ತೇ ಇರಲ್ಲ. ಜೀನಿಯನ್ನೇನೋ ಮಾಡಿ ತುಳಿಬೇಕು ಅಂತ ಪ್ರಯತ್ನ ಪಟ್ಟಿದ್ದಾರೆ. ಅದು ನೀವೇ ಅರ್ಥ ಮಾಡ್ಕೊಳ್ಬೇಕು. ಇವರ ಪ್ರಯತ್ನ ಫಲ ಕೊಡಲಿ. ಆದ್ರೆ ರಾಜಕೀಯ ಪ್ರವೇಶಕ್ಕೆ ಏನೋ ಆಗ್ತಾ ಇದ್ದಾರೆ, ಇಲ್ಲೇ ಕಡಿವಾಣ ಹಾಕ್ಬೇಕಂತ ಈ ಥರ ಉನ್ನಾರ ನಡೀತಾ ಇದೆ ಸರ್. ನಾನು ಹೇಳ್ತೀನಲ್ಲ, ಇಲ್ಲಿವರೆಗೂ ನನಗೆ ರಾಜಕೀಯಕ್ಕೆ ಬರಬೇಕು ಅನ್ನೋ ತಲೆಗೂ ಇರಲಿಲ್ಲ. ನನ್ನ ಹೆಂಡತಿ ದಿನ ಬೈಯಳು ರಾಜಕೀಯಕ್ಕೆ ಹೋಗಬಾರ್ದು ಅಂತ. ಇವತ್ತು ಹೇಳ್ತಿದ್ದೀನಿ ಸರ್, ಶಿರಾ ತಾಲೂಕಲ್ಲಿ 7 ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ಎಲ್ಲೇ ಆದರೂ ಸಮೇತ ನಾನು ನಿಂತ್ಕೊಳ್ತೀನಿ ಸರ್. ನನಗೆ ಗೊತ್ತು ನಮ್ಮ ಪಂಚಾಯತಿ ಎಷ್ಟು ಅಭಿವೃದ್ಧಿ ಮಾಡಿದ್ದೀನಿ ಅಂತ ಗೊತ್ತು. ಇದೇ ಅಭಿವೃದ್ಧಿ ರಾಜಕೀಯದಿಂದಲೂ ಮಾಡ್ತೀನಿ ಸರ್. ಏನು ಪಂಚಾಯತಿಲಿ ಒಬ್ಬ ಮೆಂಬರ್ಗೆ ಆ ಯುಗಾದಿ ಹಬ್ಬಕ್ಕೂ ಸಮೇತ ಪಂಚಾಯತಿ ದುಡ್ಡಲ್ಲಿ ಸೀರೆ ಬೇಕಾಗಿತ್ತಲ್ಲ, ಅಂಥವೆಲ್ಲ ಕಡಿವಾಣ ಮಾಡ್ತೀನಿ ಸರ್. ಉದ್ಯೋಗ ಕಡೆ ಕೊಡೋದಕ್ಕೆ ಗಮನ ಹರಿಸ್ತೀನಿ ಸರ್. ಅಂದರೆ ಒಂದು ಪಂಚಾಯತಿ ಏನು ಅಂತ ತೋರಿಸ್ಕೊಡ್ತೀನಿ ಸರ್ ಇದೇ ರಾಜಕೀಯಕ್ಕೆ ಬಂದು. ಪ್ರಯತ್ನ ನಡೀತಾ ಇದೆ ಸರ್. ನೆನ್ನೆ ಹೇಳ್ತಿದ್ದೀನಿ, ನೆನ್ನೆ ಒಂದು ಪ್ರೆಸ್ ಮೀಟ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇದ್ವಿ. ಇದು ಫೇಲ್ ಆಗುತ್ತೆ, ಗೊತ್ತಾಗುತ್ತೆ ನೋಡ್ರಿ. ಇದು ಫೇಲ್ ಆಗುತ್ತೆ. ಯಾಕೆಂದ್ರೆ ಅತ್ಯಾಚಾರ ಮಾಡಿದ್ಮೇಲೆ ಅವ್ರಿಗೆ ಪ್ರೂಫ್ ಬೇಕು, ಅದಕ್ಕೆ ಫೇಲ್ ಆಗುತ್ತೆ. ನಾಳೆ ಏನು ಬರ್ತಾ ಇದೆ ಗೊತ್ತಾ, ಆಲ್ರೆಡಿ ನ್ಯೂಸ್ ಬಂತು ಸರ್. ಜಾತಿ ನಿಂದನೆ ಆರೋಪ ಮಾಡಬೇಕು, ಜಾತಿ ನಿಂದನೆ ಕೇಸ್ ಹಾಕಬೇಕು ಅಂತ ರೆಡಿ ಆಗ್ತಾ ಇದ್ದಾರೆ. ಅದು ದೇವ್ರು ಒಳ್ಳೇದು ಮಾಡಲಿ. ಅದನ್ನು ಅವರು ಟ್ರೈ ಮಾಡಿ ಅದನ್ನು ಕಂಪ್ಲೇಂಟ್ ಕೊಡಲಿ. ದೇವ್ರು ಒಳ್ಳೇದು ಮಾಡಲಿ, ಅದನ್ನು ತೊಂದರೆ ಇಲ್ಲ ಸರ್. ಸರ್, ಆರೋಪಿ ಮಹಿಳೆ ಜೊತೆ ಯಾವತ್ತಾದ್ರೂ ಫೋನ್ ಕಾಂಟ್ಯಾಕ್ಟ್ ಅಥವಾ ಮೆಸೇಜ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಚೆಕ್ ಮಾಡ್ಕೋಬೋದು ಸರ್. ಇವತ್ತು ಏನು PRIBILL ಹಾಕ್ಬಿಟ್ಟು ಮಂತು ಡೇಟ್ ಹಾಕ್ಬಿಟ್ರೆ ಆ ತಿಂಗಳು ಹಿಸ್ಟ್ರಿನೇ ಬಂದ್ಬಿಡುತ್ತೆ ಸರ್ ಅವ್ರ ಮೊಬೈಲಲ್ಲಿ. ಬೇರೆ ಏನು ಕೇಳೋದು ಬೇಡ ಸರ್. ಯೂಟ್ಯೂಬ್ಗೆ ಹೋಗಿ ಕಾಲ್ ಹಿಸ್ಟ್ರಿ ಅಂತ ಚೆಕ್ ಮಾಡಿಬಿಟ್ಟು ಆ ಕಾಲ್ ಹಿಸ್ಟ್ರಿಲಿ ಕೋಡ್ ಹೊಡೆದ್ಬಿಟ್ರೆ 1 ತಿಂಗಳಲ್ಲಿ ಯಾರ ಜೊತೆ ಮಾತಾಡಿದ್ವಿ, ಎಷ್ಟೊತ್ತು ಮಾತಾಡಿದ್ವಿ ಅಂತ ಸಂಪೂರ್ಣ ಮಾಹಿತಿ ಮೇಲ್ಗೆ ಬಂದ್ಬಿಡುತ್ತೆ ಸರ್. ಯಾರನ್ನೂ ಕೇಳಬೇಕೇ ಆಗಿಲ್ಲ, ಚೆಕ್ ಮಾಡಿದ್ರೆ ಮುಗಿದೋಯ್ತು ಸರ್. ಅವ್ರ ಮೊಬೈಲಲ್ಲಿ ಚೆಕ್ ಮಾಡಿಸಿ ಗೊತ್ತಾಗುತ್ತೆ. ನಾನೇನಾದರೂ ಕಾಲ್ ಮಾಡಿದ್ರೆ ಮೆಸೇಜ್ ಮಾಡಿದ್ರೆ ಗೊತ್ತಾಗುತ್ತಲ್ಲ ಸರ್. ಕಾಶ್ಮೀರದ ಪಹಲ್ಗಾಮ್ ದಾಳಿಯ ಬೆನ್ನಲ್ಲೇ ಕರ್ನಾಟಕದಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮೈಸೂರಿನಲ್ಲಿ ತಿಳಿಸಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಅವರು, ರಾಜ್ಯದಾದ್ಯಂತ ಹೈ ಅಲರ್ಟ್ ಕಾಯ್ದುಕೊಳ್ಳುವಂತೆ ಡಿಜಿಪಿಗೆ ಸೂಚಿಸಿದ್ದೇನೆ. ರಾಷ್ಟ್ರೀಯ ಭದ್ರತೆಯ ವಿಚಾರದಲ್ಲಿ ಕೇಂದ್ರಕ್ಕೆ ನಮ್ಮ ಸರ್ಕಾರ ಸಹಕರಿಸಲಿದೆ. ಗುಪ್ತಚರ ವೈಫಲ್ಯದಿಂದ ಉಗ್ರರು ಎಲ್ಲ ಸಿದ್ಧತೆ ಮತ್ತು ಭಾರೀ ಶಸ್ತ್ರಾಸ್ತ್ರಗಳೊಂದಿಗೆ ಭಾರತಕ್ಕೆ ಬಂದಿದ್ದಾರೆ. ಕೇಂದ್ರವು ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು ಎಂದಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರ ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿಯಲ್ಲಿ ಗಾಯಗೊಂಡು ಅಳುತ್ತಿದ್ದ ಬಾಲಕನನ್ನ ಕಾಶ್ಮೀರಿ ಯುವಕನೊಬ್ಬ ರಕ್ಷಿಸಿದ ವಿಡಿಯೋ ವೈರಲ್ ಆಗಿದೆ. ಈ ದಾಳಿಯಲ್ಲಿ ಮೃತಪಟ್ಟ ಶಿವಮೊಗ್ಗದ ಮಂಜುನಾಥ್ ಅವರ ಪುತ್ರ ಅಭಿಜಯ್ ಗಾಯಗೊಂಡಿದ್ದರು. ಇವರನ್ನ ಕಾಶ್ಮೀರಿ ಯುವಕನೊಬ್ಬ ತನ್ನ ಹೆಗಲ ಮೇಲೆ ಹೊತ್ತುಕೊಂಡೇ ಕಿಲೋಮೀಟರ್ಗಳಷ್ಟು ದೂರ ಓಡಿ ಜೀವವನ್ನ ಉಳಿಸಿದ್ದಾನೆ. ಯುವಕನ ಈ ಸಾಹಸಕ್ಕೆ ಭಾರಿ ಮೆಚ್ಚುಗೆ ವ್ಯಕ್ತವಾಗುತ್ತಿದ್ದು, ಘಟನೆಯ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿದೆ. ಉಗ್ರರ ದಾಳಿಯ ನಂತರ ಪಾಕಿಸ್ತಾನದೊಂದಿಗಿನ ಉದ್ವಿಗ್ನತೆ ಮುಂದುವರೆದಿರುವ ನಡುವೆಯೇ ಭಾರತೀಯ ವಾಯುಪಡೆಯು ಪ್ರಮುಖ ಅಭ್ಯಾಸ ಆರಂಭಿಸಿದೆ. ವಾಯುಪಡೆಯು ಈ ವ್ಯಾಯಾಮಕ್ಕೆ ಆಕ್ರಮಣ ಎಂದು ಹೆಸರಿಸಿದೆ. ಪ್ರಮುಖ ಯುದ್ಧ ವಿಮಾನಗಳ ತುಕಡಿಗಳು ಭಾಗವಹಿಸುತ್ತಿವೆ. ಇದರಲ್ಲಿ ರೆಫೇಲ್ ಯುದ್ಧ ವಿಮಾನಗಳು ಮುಂಚೂಣಿಯಲ್ಲಿವೆ. ಐಎಎಫ್ ರೆಫೇಲ್ ವಿಮಾನಗಳು 2 ಸ್ಕ್ವಾಡ್ರನ್ಗಳನ್ನ ಹೊಂದಿದ್ದು, ಇವುಗಳನ್ನ ಅಂಬಾಲಾ ಮತ್ತು ಹಶಿಮಾರಾದಲ್ಲಿ ನಿಯೋಜಿಸಲಾಗಿದೆ. ದೆಹಲಿಯ ಪಾಕಿಸ್ತಾನ ರಾಯಭಾರ ಕಚೇರಿಯ ಮುಂದೆ ಉದ್ವಿಗ್ನತೆ ಮುಂದುವರೆದಿದೆ. ಪಹಲ್ಗಾಮ್ ಭಯೋತ್ಪಾದಕ ದಾಳಿ ಬಳಿಕ ರಾಯಭಾರ ಕಚೇರಿಯಲ್ಲಿ ಕೇಕ್ ಕತ್ತರಿಸಿ ಸಂಭ್ರಮಾಚರಣೆ ನಡೆಸಿರುವ ಆರೋಪದ ಬೆನ್ನಲ್ಲೇ ಸಾವಿರಾರು ಜನರು ರಾಯಭಾರ ಕಚೇರಿ ಮುಂದೆ ತಲುಪಿದ್ದಾರೆ. ದೆಹಲಿಯ ಪಾಕಿಸ್ತಾನ ರಾಯಭಾರಿ ಕಚೇರಿಯ ಮುಂದೆ ಉದ್ವಿಗ್ನತೆ ಮುಂದುವರೆದಿದೆ. ಪಹಲ್ಗಾಮ್ ಭಯೋತ್ಪಾದಕ ದಾಳಿ ಬಳಿಕ ರಾಯಭಾರ ಕಚೇರಿಯಲ್ಲಿ ಕೇಕ್ ತಂದು ಸಂಭ್ರಮಾಚರಣೆ ನಡೆಸಿರುವ ಆರೋಪದ ಬೆನ್ನಲ್ಲೇ ಸಾವಿರಾರು ಜನರು ರಾಯಭಾರ ಕಚೇರಿ ಮುಂದೆ ತಲುಪಿದ್ದಾರೆ. ಅಲ್ಲದೆ ಪಾಕಿಸ್ತಾನ ಮುರ್ದಾಬಾದ್ ಎಂಬ ಘೋಷಣೆಗಳ
ಘೋಷಣೆಗಳನ್ನ ಕೂಗುತ್ತಾ ಪಾಕ್ ರಾಯಭಾರ ಕಚೇರಿಗೆ ನುಗ್ಗಲು ಪ್ರಯತ್ನಿಸಿದ್ದಾರೆ. ಪೊಲೀಸರು ಬ್ಯಾರಿಗೇಡ್ಗಳನ್ನ ನಿರ್ಮಿಸುವ ಮೂಲಕ ಪ್ರತಿಭಟನಾಕಾರರನ್ನ ತಡೆಯುತ್ತಿದ್ದಾರೆ. ಪಹಲ್ಗಾಮ್ನ ಉಗ್ರರ ದಾಳಿಯನ್ನ ಲಷ್ಕರ್ ಎ ತೊಯ್ಬಾ ಉಪಮುಖ್ಯಸ್ಥ ನಿರಾಕರಿಸಿದ್ದಾರೆ. ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿಯಲ್ಲಿ ನಮ್ಮ ಪಾತ್ರವಿಲ್ಲ ಎಂದು ಲಷ್ಕರ್ ಎ ತೊಯ್ಬಾ ಉಪಮುಖ್ಯಸ್ಥ ಸೈಫುಲ್ಲಾ ಕಸೂರಿ ತಿಳಿಸಿದ್ದಾರೆ. ಪಹಲ್ಗಾಮ್ನ ಉಗ್ರರ ದಾಳಿಯನ್ನ ಲಷ್ಕರ್ ಎ ತೊಯ್ಬಾದ ಉಪಮುಖ್ಯಸ್ಥ ನಿರಾಕರಿಸಿದ್ದಾರೆ. ಯಾರೋ ಪಾಕಿಸ್ತಾನದಲ್ಲಿ ಶಾಂತಿಯನ್ನ ಕದಡಲು ಪ್ರಯತ್ನಿಸುತ್ತಿದ್ದಾರೆ. ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿಯಲ್ಲಿ ನಮ್ಮ ಪಾತ್ರವಿಲ್ಲ ಎಂದು ಲಷ್ಕರ್ ಎ ತೊಯ್ಬಾ ಉಪಮುಖ್ಯಸ್ಥ ಸೈಫುಲ್ಲಾ ಕಸೂರಿ ಹೇಳಿ ಭಾರತವನ್ನ ಬೆಂಬಲಿಸದಂತೆ ಮನವಿ ಮಾಡಿದ್ದಾನೆ. ಭಾರತ ಈಗಾಗಲೇ 1960ರ ಸಿಂಧೂ ಜಲ ಒಪ್ಪಂದವನ್ನ ರದ್ದುಗೊಳಿಸಿದೆ. ಭಾರತದಲ್ಲಿನ ಪಾಕಿಸ್ತಾನಿಗಳು ಕೆಲವೇ ಗಂಟೆಗಳಲ್ಲಿ ದೇಶ ತೊರೆಯಲು ಸೂಚಿಸಿದೆ. ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ ಹಾಗೂ ಅನಂತನಾಗ್ ಜಿಲ್ಲೆಗಳಲ್ಲಿ ಬೇಜ್ಬೆಹಾರದಲ್ಲಿರುವ ಇಬ್ಬರು ಭಯೋತ್ಪಾದಕರ ಮನೆಗಳನ್ನ ನೆಲಸಮ ಮಾಡಲಾಗಿದೆ. ಪಹಲ್ಗಾಮ್ ದಾಳಿಯಲ್ಲಿ ಸ್ಥಳೀಯ ಕುದುರೆ ಸವಾರ ಸೇರಿದಂತೆ 26 ಪ್ರವಾಸಿಗರನ್ನ ಉಗ್ರರು ಹತ್ಯೆ ಮಾಡಿದ ಬಳಿಕ ಮಹತ್ವದ ಬೆಳವಣಿಗೆಯಲ್ಲಿ ದಕ್ಷಿಣ ಕಾಶ್ಮೀರದ ಟ್ರಾಲ್ ಮತ್ತು ಬಿಜ್ಬೇರಾ ಪ್ರದೇಶದಲ್ಲಿನ ಇಬ್ಬರು ಲಷ್ಕರ್ ಎ ತೊಯ್ಬಾ ಭಯೋತ್ಪಾದಕರ ಮನೆಗಳನ್ನ ಅಧಿಕಾರಿಗಳು ಶುಕ್ರವಾರ ನೆಲಸಮ ಮಾಡಿದ್ದಾರೆ. ಬೈಸರಾನ್ ಪಹಲ್ಗಾಮ್ ದಾಳಿಯಲ್ಲಿ ಪ್ರಮುಖ ಪಾತ್ರವಿರುವ ಆರೋಪದ ಹಿನ್ನೆಲೆಯಲ್ಲಿ ಪುಲ್ವಾಮಾ ಜಿಲ್ಲೆಯ ಟ್ರಾಲ್ನಲ್ಲಿ ಆಸಿಫ್ ಶೇಖ್ ಮತ್ತು ಅನಂತನಾಗ್ ಜಿಲ್ಲೆಯ ಬಿಜ್ಬೇರಾದಲ್ಲಿ ಆದಿಲ್ ತೊಕಾರ್ ಅವರ ಮನೆಗಳನ್ನು ಸ್ಫೋಟಿಸಿ ನೆಲಸಮ ಮಾಡಲಾಗಿದೆ ಎಂದು ಅಧಿಕೃತ ಮೂಲಗಳು ತಿಳಿಸಿವೆ. ಬದಲಾದ ವೀಸಾ ಷರತ್ತುಗಳ ಪ್ರಕಾರ ಪ್ರಸ್ತುತ ಭಾರತದಲ್ಲಿರುವ ಪಾಕಿಸ್ತಾನಿ ಪ್ರಜೆಗಳು ತಮ್ಮ ವೀಸಾ ಅವಧಿ ಮುಗಿಯುವ ಮೊದಲು ಭಾರತವನ್ನ ತೊರೆಯಬೇಕು ಎಂದು ಸಚಿವಾಲಯ ತಿಳಿಸಿದೆ. ಭಾರತೀಯ ನಾಗರಿಕರು ಪಾಕಿಸ್ತಾನಕ್ಕೆ ಪ್ರಯಾಣಿಸದಂತೆ ಬಲವಾಗಿ ಸೂಚಿಸಲಾಗಿದೆ. ಪ್ರಸ್ತುತ ಪಾಕಿಸ್ತಾನದಲ್ಲಿರುವ ಭಾರತೀಯ ನಾಗರಿಕರು ಸಾಧ್ಯವಾದಷ್ಟು ಬೇಗ ಭಾರತಕ್ಕೆ ಮರಳಲು ಸೂಚಿಸಲಾಗಿದೆ. ಏಪ್ರಿಲ್ 29ರಿಂದ ವೈದ್ಯಕೀಯ ವೀಸಾಗಳು ಸಹ ಮಾನ್ಯವಾಗುವುದಿಲ್ಲ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. हमको तो नहीं मालूम, हम आए थे घूमने के लिए ना, तो हमको ऐसे ही 22 को वापसी थी, तो हम तो उसी हिसाब से आ गए. हाँ, पाकिस्तान के रहने वाले. ಪಹಲ್ಗಾಮ್ನಲ್ಲಿ ಉಗ್ರರು ನಡೆಸಿದ ಭೀಕರ ದಾಳಿಯ ನಂತರ ಭಾರತವು ಪಾಕಿಸ್ತಾನವನ್ನ ಎಲ್ಲಾ ಕಡೆಯಿಂದಲೂ ಸುತ್ತುವರೆದಿದೆ. ಈಗ ಭಾರತ ವಿಮಾನವಾಹಕ ನೌಕೆ ಐಎನ್ಎಸ್ ವಿಕ್ರಾಂತ್ ಅನ್ನ ಸಮುದ್ರದಲ್ಲಿ ಇಳಿಸಲಾಗಿದೆ. ಈ ನೌಕೆ ಪಾಕಿಸ್ತಾನದತ್ತ ತೆರಳುತ್ತಿದೆ. ಈ ನೌಕೆಯಲ್ಲಿ MiG-29 ನಂತಹ ಯುದ್ಧ ವಿಮಾನಗಳನ್ನ ನಿಯೋಜಿಸಲಾಗಿದೆ. ಜೊತೆಗೆ ಈ ವಿಮಾನವಾಹಕ ನೌಕೆಗೆ 26 ರೈಫಲ್ ಮೆರೈನ್ ಜೆಟ್ಗಳನ್ನ ಕೆಲವೇ ದಿನಗಳಲ್ಲಿ ನಿಯೋಜಿಸಲಿದೆ. ಇದರೊಂದಿಗೆ ಭಾರತ ಪಾಕಿಸ್ತಾನಕ್ಕೆ ಮತ್ತೊಂದು ಶಾಕ್ ಕೊಟ್ಟಂತಾಗಿದೆ. ಇಷ್ಟಿತ್ತು ಈ ಹೊತ್ತಿನ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಭರವಸೆ.